HP ರಮೇಶ್ ಅವರೇ. ಎಲ್ರಿಗೂ ನಮಸ್ಕಾರ. ನಮಸ್ತೆ. ಗುರುಜಿ ನಿಮ್ಗೂ ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ನಿಮ್ಗೆ ಎಷ್ಟು ನಾವು ಏಜ್ ಅಲ್ಲಿ ನಿಮ್ಗಿಂತ ನಾನು ದೊಡ್ಡನೇ ಇರ್ಬೋದು, ಆದ್ರೆ ನಿಮ್ಗೆ ಎಷ್ಟು ನಿಮ್ಮಿಂದ ಕಲಿಯುವಂತದ್ದು ಇದೆ ಅಂತ ಅಂದ್ರೆ ಅಷ್ಟು ನಮ್ಗೆ ಸಿಕ್ಕಿರೋದು ನೀವು ನಮ್ಗೊಂಥರ ಪುಣ್ಯ ಆಗಿದೆ. ಯಾಕೆಂದ್ರೆ ನಾವು ಈಗ ನಾನು 56 ಏಜ್ ನಂದು. ನಾನು ಎಷ್ಟೋ ಟೈಮ್ ನನ್ಗೆ ಬೇರೆ ಬೇರೆ ನ್ಯೂಮರಾಲಜಿ ಬಗ್ಗೆ ಒಂದ್ ಸ್ವಲ್ಪ ಸಂಖ್ಯಾಶಾಸ್ತ್ರ ಬಗ್ಗೆ ಯಾರೋ ಇದ್ರು, ಅವ್ರ ಬಗ್ಗೆ ಬರೀ ಹೆಸರು ಮಾತ್ರ ಹೇಳ್ಕೊಟ್ಟಿದ್ರು, ಅಷ್ಟು ಮಾತ್ರ ನಾನು ಕಲ್ತ್ಕೊಂಡಿದ್ದೆ. ಇವತ್ತು ನಿಮ್ಮಿಂದ ನಾವ್ ಹೆಂಗಾಗಿದೆ ಅಂದ್ರೆ ನಾನು ಕಲ್ತ್ಕೊಳ್ಳೋದಲ್ದೆ ನನ್ನ ಮನೆಗೆ, ನನ್ನ ಮಕ್ಳಿಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಯಾವ ತರ ನಾವು ಇರ್ಬೇಕು ಅನ್ನೋದು ಕಲ್ಸ್ಕೊಟ್ಟಿದ್ದೀರಾ. ತುಂಬಾ ಇದು ಪ್ರತಿಯೊಬ್ಬರಿಗೂ ಬೇಕು. ಯಾಕೆಂದ್ರೆ ಒಂದ್ ಮನೇಲಿ ಒಬ್ರಾದ್ರೂ ಕಲ್ತ್ಕೊಂಡ್ರೆ ಆ ಇಡೀ ಮನೆನ ನಾವು ಸರಿ ಮಾಡ್ಕೊಳ್ಬಹುದು. ಅದಲ್ದೆ ನಮ್ಮ ಅಕ್ಕಪಕ್ಕದವ್ರಿಗೂ ನಮ್ಗೆ ಬೇಕಾಗಿರೋರ್ಗೆ ಅಂದ್ರೆ ಎರಡೂ ಆಗುತ್ತೆ, 2 in 1. ನಾವು ಕಲ್ತ್ಕೊಂಡು ಸಂಪಾದನೆನೂ ಮಾಡ್ಬೋದು, ಒಂದು ನಿರುದ್ಯೋಗಿಗಳಿಗೊಂದು ಉದ್ಯೋಗನೂ ಆಗುತ್ತೆ. ಅಂದ್ರೆ ಅದು ಯಾವ ತರ ನಮ್ಗೆ ಇಷ್ಟು ಪುಣ್ಯ ಅಂದ್ರೆ ಇದೆಲ್ಲೋ ಒಂದ್ ಕಡೆ ನೀವು ಸಿಕ್ಕಿರೋದೇ ಒಂದು ಪುಣ್ಯ ಅನ್ಕೋಬೇಕು. ಅಂದ್ರೆ ಎಲ್ಲರಿಗೂ ಭಾಗ್ಯ ಇದು ಸಿಗೋದಿಲ್ಲ. ಅದು ಎಲ್ಲ ಒಂದ್ ಕಡೆ ಇದು ನಮಗೂ ಇದಿರ್ತದೆ, ಆ ಲಕ್ ಅಂತ ಇರ್ತದೆ. ಆ ಲಕ್ ಇದ್ದವ್ರಿಗೆ ಮಾತ್ರ ಇದು ಚಾನ್ಸ್ ಸಿಕ್ಕಿದೆ. ಆ ಚಾನ್ಸ್ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗಂತೂ ತುಂಬಾ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ. ನಿಮ್ನ ಡೈರೆಕ್ಟ್ ಆಗಿ ಎಷ್ಟು ಬೇಗ ನೋಡ್ತೀವಿ ಅನ್ನಿಸ್ತಾ ಇದೆ. ಬರೀ ಮೊಬೈಲ್ ಅಲ್ಲಿ ನೋಡಿರ್ತೇನೆ. ಥ್ಯಾಂಕ್ ಯು ಗುರುಗಳೇ. ನಿಮ್ಮಿಂದ ನಾವು ಎಷ್ಟೋ ಕಲ್ತಿದೀವಿ, ಮತ್ತೆ ಲೈಫ್ ನ ಚೇಂಜ್ ಮಾಡ್ಕೊಳ್ತಾ ಇದೀವಿ. ಮತ್ತೆ ನಮ್ಗೆ ಎಲ್ಲೋ ಭಾವನಾತ್ಮಕವಾಗಿ ಒಂಥರ ನಾವು ಆಧ್ಯಾತ್ಮದ ಕಡೆಗೆ ಹೋಗೋದಕ್ಕೂ ಒಂದು ದಾರಿಯನ್ನ ತೋರ್ಸ್ಕೊಟ್ಟಿದ್ದೀರಿ. ಹೆಂಗೋ ಜೀವನ ನಡೀತಾ ಇದ್ದು ಒಂದು ಒಳ್ಳೆ ವೇನಲ್ಲಿ ಹೋಗೋದಕ್ಕೆ ಮಾಡ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ರಮೇಶ್ ಅವರೇ. ಅನುಷಾ ಗೌಡ ಅವರೇ ಹೇಳಿ. ಸರ್ ನಮಸ್ಕಾರ. ನಾನು ಫಸ್ಟ್ ಆಫ್ ಆಲ್ ನಿಮ್ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವತ್ತು ನನ್ನ ಲೈಫ್ ಪೂರ್ತಿ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಸೊ ನಾನು ಅನುಷಾ ಗೌಡ ಅಂದ್ಬಿಟ್ಟು ಬ್ಯಾಂಗ್ಳೂರಿಂದ ಕನೆಕ್ಟ್ ಆಗಿದ್ದೀನಿ. ಇವತ್ತಿನ ದಿನ ಯಾರೆಲ್ಲ ಫ್ರೀ ಕ್ಲಾಸ್ ಅಟೆಂಡ್ ಮಾಡಿದಿರೋ ನೀವೆಲ್ಲರೂ ಲಕ್ಕಿ ಪರ್ಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಷ್ಟು ವರ್ಷ ನಾನು ಏನೇನ್ ಸಮಸ್ಯೆ ಅನುಭವಿಸಿದ್ನೋ ಎಲ್ಲೋದ್ರೂ ನನಗೆ ಪರಿಹಾರನೂ ಸಿಕ್ಕಿಲ್ಲ, ಮತ್ತೆ ಹಾಳುವಾಗೂ ಯಾರು ಕೂಡ ನನ್ನ ಬಗ್ಗೆ ಯಾರು ಹೇಳಿರ್ಲಿಲ್ಲ. ಸರ್ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ಮೇಲೆ ನನ್ನ ಜೀವನದಲ್ಲಿ ಏನೆಲ್ಲ ನಡೀತಿದೆ ಅಂತ ನಾನು ಪೂರ್ತಿಯಾಗಿ ತಿಳ್ಕೊಂಡೆ. ಮತ್ತೆ ನನ್ನ ಮನೇಲಿ 100% ಇವತ್ತಿನ ದಿನ ಯಾವ ಮಟ್ಟಕ್ಕಾಗಿದೆ ಅಂತ ಸರ್, ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಫುಲ್ ಲೈಫ್ ಚೇಂಜ್ ಆಗ. ಮತ್ತೆ ಅರ್ನಿಂಗ್ಸ್ ಕೂಡ ನಾನು ಒಂದ್ 15 days ಆದ್ಮೇಲೆ ನನ್ನ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಮತ್ತೆ ನಿಮ್ ಲಕ್ಕಿ ಯಂತ್ರ ಮನಿ ಯಂತ್ರ ಅಂತೂ ನಮ್ಗೆ ಎಷ್ಟು ಎಫೆಕ್ಟಿವ್ ಇದೆ ಅಂತ ಹೇಳಿದ್ರೆ ತುಂಬಾ ಜನ ಅದ್ರ ಬಗ್ಗೆನೂ ನನ್ನ ಹತ್ರ ಕೇಳ್ತಿದಾರೆ, ನೀವು ನಿಮ್ ಹತ್ರ ಇರೋದನ್ನ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು. ಸೊ ನಾನ್ ನಿಮ್ ಹತ್ರ ಕ್ಲಾಸ್ ಅಲ್ಲಿ ಹೇಳೋಣ ಅಂದ್ರೆ ಕ್ಲಾಸ್ ಕೇಳ್ತಾ ಅದನ್ನ ಮತ್ತೆ ಹೋಗ್ಬಿಡ್ತೀನಿ ಸರ್. ಕೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತೆ ನಾನು ನಿಮ್ಮ FB ನೋಡಿ ನಾನು ನಿಮ್ ಕ್ಲಾಸ್ ಅಟೆಂಡ್ ಆದ್ಮೇಲೆ ವಿತಿನ್ 3 days ಅಲ್ಲೇ ನಿಮ್ಮ ಮಾಸ್ಟರ್ ಕೋರ್ಸ್ ಗೆ ಜಾಯ್ನ್ ಆಗ್ಬೇಕು ಅಂತ ನನ್ಗೆ ಆಗ್ಲೇನೆ ತುಡಿತಾ. ಸೊ ಮಾಸ್ಟರ್ ಕೋರ್ಸ್ ಕೂಡ ಈಗ ನಮ್ದು ಆಲ್ರೆಡಿ 3 days ಹೋದ್ರೆ ಎಂಡ್ ಕೂಡ ಆಗುತ್ತೆ. ಯಾಕಪ್ಪ ಇಷ್ಟು ಬೇಗ ಎಂಡ್ ಆಗ್ತಿದೆ, ಇನ್ನು ಈ ಕಲಿಯೋದ್ ತುಂಬಾ ಇದೆಯಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ದು ಯಾವ್ದೇ ಕ್ಲಾಸ್ ಇದ್ರು ಸರ್ ನಾನ್ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ, ನಾನು ಅಟೆಂಡ್ ಮಾಡ್ತೀನಿ, ಪ್ರತಿಯೊಂದನ್ನು ಕಲ್ತ್ಕೊತೀನಿ ಸರ್. ನನ್ ಕೆರಿಯರ್ ಕೂಡ ನಾನು ಇದ್ರಲ್ಲೇ ಆಲ್ಮೋಸ್ಟ್ ರೂಪಿಸ್ಕೊಂತ ಇದ್ದೀನಿ. ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ ಸರ್. ಆಲ್ರೆಡಿ ನಿಮ್ ಹತ್ರ ನಾನು ಹೇಳ್ದೆ, ನನ್ಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಆಪರ್ಚುನಿಟಿ ಬಂದಿದೆ ಸರ್, ಅದನ್ನು ಕೂಡ ಶೇರ್ ಮಾಡ್ತೀನಿ. ನನ್ಗೆ ನ್ಯೂಮಾಲಜಿ ಕಲಿತಾ ಇದ್ದೀನಿ ಅಂತ ನಾನು ಯಾವಾಗ ಹಾಕಿದೀನೋ ನನ್ಗೆ ಲೆಕ್ಚರರ್ ಆಗಿ ನನ್ಗೆ ಕಲಿತಾ ಇದ್ದಾರೆ ಸರ್. ಅವ್ರ ಒಂದು ಬಾಂಬೆಯಲ್ಲಿ ಒಂದು ಇದಿದೆ ಸರ್, ಆಸ್ಟ್ರಾಲಜಿ ಕಾಲೇಜ್ ಇದೆ. ಸೊ ನೀವು ನಮ್ಮ ಇದಕ್ಕೆ ಲೆಕ್ಚರರ್ ಬರೋಕ್ ಆಗತ್ತಾ ಅಂತ ಇದಾರೆ. ಬಟ್ ನಮ್ಮನೆ ಸ್ವಲ್ಪ ಬಾಂಬೆ ಅಲ್ವಾ ಅಂತ ಮುಂದೆ ಮಾಡ್ತಾ ಇದ್ದಾರೆ ಸರ್. ಲೈಫ್ ಇಷ್ಟು ಚೇಂಜ್ ಆಗುತ್ತೆ ಅಂತ ದೇವರನೇ ಅನ್ಕೊಂಡಿರ್ಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಲ್ಲಿ ಫ್ರೀ ಕ್ಲಾಸ್ ಅಲ್ಲಿ ಇರೋರು ನಾನು ಹೇಳೋದು ಒಂದೇ, ದಯವಿಟ್ಟು ಜಾಯ್ನ್ ಆಗಿ ನಿಮ್ ಲೈಫ್ ನ ನೀವು ಸ್ವಂತವಾಗಿ ನೀವೇ ಚೇಂಜ್ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಮಸ್ತೆ ಸರ್. ನಮಸ್ತೆ. ಅಲ್ಲಿ ಬಂದಿರುವಂತ ಎಲ್ಲಾ ನನ್ನ ಫ್ರೆಂಡ್ಸ್ಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ ಹೇಳ್ತಿದ್ದೀನಿ. ನನ್ನ ಹೆಸರು ಉಮಾ ಅಂತ, ನಾನು ಕೊಪ್ಪಳದಿಂದ ಜಾಯ್ನ್ ಆಗಿರೋದು. ಅದು ಫೇಸ್ಬುಕ್ ಅಲ್ಲಿ ನಂಗೆ ಲಿಂಕ್ ಸಿಕ್ಕಿತ್ತು, ನಾನ್ ಜಾಯ್ನ್ ಆದೆ. ಅಲ್ಲಿಂದ ನಾನು ನ್ಯೂಮರಾಲಜಿ ಕೂಡ ಕಲ್ತಿದ್ದೀನಿ. ನ್ಯೂಮರಾಲಜಿಯಲ್ಲಿ ನಂಗೆ ಆ ಸಂಖ್ಯೆಗಳ ಬಗ್ಗೆ ಇಷ್ಟೊಂದು ಜ್ಞಾನನ ಪಡ್ಕೊಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. 1 ನಂಬರಿಂದ ಏನು, 2 ನಂಬರಿಂದ ಏನು ಗೊತ್ತಿರ್ಲಿಲ್ಲ ನಮ್ಗೆ. ಅಂತದ್ದು ನಾವ್ ಈಗ ನಂಬರನ್ನ ಕಲ್ತು ನಿಜವಾಗ್ಲೂ ನಮ್ಮಷ್ಟಕ್ಕೆ ನಾವೇ ನಂಬರ್ನ ಪ್ರತಿದಿನ ನಮ್ಮ ಇವತ್ತಿನ ಡೇಟ್ ಏನಿದೆ, ನಮ್ಗೆ ಏನ್ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ನಮ್ಮ ಜೊತೆ ಇರೋರ್ಗೂ ಕೂಡ ಒಂದ್ ಸ್ವಲ್ಪ ಕಲಿಸ್ಕೊಡ್ತಾ ಇದೀವಿ, ಹೇಳ್ತಾ ಇದೀವಿ, ಜಾಯ್ನ್ ಕೂಡ ಮಾಡಿಸ್ತಾ ಇದೀವಿ ಸರ್. ನಿಜವಾಗ್ಲೂ ನಿಮ್ಮಂತ ಗುರುಗಳು ನಮ್ಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಸರ್. ನಾವು ಯಾಕಂದ್ರೆ ಒಂದು ಟೈಮ್ ಎಷ್ಟೋ ದಿವಸ ಕಳೆದ್ ಬಿಟ್ಟಿದೀವಿ ಎಂತೆಂತೋ ಸಮಯಗಳನ್ನ.
ಅಂತದ್ದು ಈಗ ನಮಗೆ ಒಂದು ದಾರಿ ತೋರಿಸ್ಕೊಟ್ಟಿದ್ದೀರಾ, ಹಿಂಗೆ ನಡಿಬೇಕು, ಇದೇ ರೀತಿಯಲ್ಲೇ ಹೋದ್ರೆ ಚೆನ್ನಾಗಿರುತ್ತೆ ಲೈಫ್ ಅಂತ. ಅದೇ ರೀತಿ ಹೋಗ್ತಿದೀವಿ ಸರ್. ನಂದು ಡ್ರೈವರ್ ನಂಬರ್ ಬಂದ್ಬಿಟ್ಟೆ 4. ನಿಜವಾಗ್ಲೂ ಜಗ್ಗ ಕೋಪ ಇತ್ತು ಸರ್ ನನಗೆ, ಸಿಕ್ಕಾಪಟ್ಟೆ ಕೋಪ, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ. ಈಗ ಅದೆಲ್ಲ ಕಂಟ್ರೋಲಿಗೆ ಬಂದಿದೆ ಸರ್. ಎಲ್ಲದನ್ನು ಕೂಲ್ ಆಗಿ ಯೋಚನೆ ಮಾಡಿ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಸರ್. ನಿಮ್ಮಂತ ಗುರುಗಳು ಸಿಕ್ಕಿದ್ದು ನಮ್ಮ ಪುಣ್ಯನ ಅಂತ ಹೇಳ್ತೀನಿ. ಅಲ್ಲಿದ್ದವ್ರು ಎಲ್ಲರನ್ನು ಗಮನ ಕೊಟ್ಟು ಕೇಳಿ ಸರ್ ಹೇಳಿರೋದನ್ನ ಫಾಲೋ ಮಾಡಿ ಅದ್ರ ಪ್ರಕಾರ ನೀವು ನಡ್ಕೊಂಡ್ರೆ ನಿಮ್ಮ ಜೀವನನೂ ಕೂಡ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಶಿಕ್ಷಣಾರ್ಥಿಗಳಿಗೂ ನಮಸ್ಕಾರ. ನನ್ನ ಹೆಸರು ಡೈನಮಿಕ್ ದೇವರಾಜ್ ಅಂತ ಹೇಳಿ. ನನ್ನ ಊರು ಬಂದು ದೇವನಹಳ್ಳಿ. ವೃತ್ತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕ, 58 ವರ್ಷದ ನವಯುವಕ. ವೆರಿ ಗುಡ್. ಈಗ ಆಕಸ್ಮಿಕವಾಗಿ ನಾನೊಂದು ಈ ಒಂದು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ. ನಾನು ಶಿಕ್ಷಕನಾಗಿದ್ದೀನಿ, 1ರಿಂದ ನಂಬರ್ ಗೊತ್ತೇ ವಿನಃ ನಂಬರ್ನ ಮಹತ್ವ ಗೊತ್ತಿರಲಿಲ್ಲ ನನಗೆ. ಈ ಒಂದು ತರಗತಿಗೆ ಸೇರ್ಬೇಕು ಅಂತ ಬರ್ಲಿಲ್ಲ, ನೋಡೋಣ ಏನಿದೆ ಇದರಲ್ಲಿ ಅಂತ ಬಂದು ಸೇರ್ಕೊಂಡೆ. ಆ ಸೇರ್ಕೊಂಡ್ಮೇಲೆ ಗೊತ್ತಾಯ್ತು 1ರಿಂದ 9 ಹೇಗಿತ್ತು ಜೀವನದ ಆಟ ಕಲ್ಸಿತ್ತು ಅಂತ. ಈಗ ಈ 9 ಅಂಕೆಗಳು ನನಗೆ ಆಟ ಆಡಿಸ್ತಾ ಇದ್ದಾವೆ. ಆಟ ಆಡಿಸಿದೆಲ್ಲ ರಿಕಾಲ್ ಮಾಡ್ಕೊಳ್ತಾ ಇದ್ದೀನಿ. ಶಿಕ್ಷಣಾರ್ಥಿಗಳೇ, ಒಂದು ಹೇಳ್ತೀನಿ, ನಮ್ಮ ಗುರುಜಿಯವರು ಸುಮಾರು ದಿನಕ್ಕೆ 3 ಗಂಟೆಗಳ ಕಾಲ ಸತತವಾಗಿ ನಿರರ್ಗಳವಾಗಿ ಮಾತಾಡ್ತಾರೆ. 7:30ಯಿಂದ 10 ಗಂಟೆ ತನಕ ಆ ಶಾಂತ ಚಿತ್ತವಾಗಿ ಹಸನ್ಮುಖದಿಂದ ಮಾತಾಡ್ತಾ ಇರ್ತಾರೆ. ನಾವು ಎಷ್ಟೇ ತೊಂದರೆ ಕೊಡ್ತಾ ಇದೀವಿ ನಮ್ಮ ಬ್ಯಾಚ್ ಅಲ್ಲಿ, ಆದ್ರೂ ಕೂಡ ಹಸನ್ಮುಖಿಯಾಗಿ ಅವ್ರು ಆನ್ಸರ್ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕು, ಆ ರೀತಿಯಲ್ಲಿ ಅವರು ಪಾಠ ಮಾಡ್ತಾ ಇದ್ದಾರೆ. ಇದೊಂದು ಅದ್ಭುತವಾದಂತ ಕಲಿಕೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತಾ ಇದೆ. ನಾನು ನಿಮ್ ಹಾಗೆ ಉಚಿತ ತರಬೇತಿಗೆ ಸೇರ್ಕೊಂಡೆ. ಅದಾದ್ಮೇಲೆ MC ಗೆ ಸೇರ್ಕೋಬೇಕು, ಏನ್ ಮಾಡೋಣ, ಏನಿದೆ ಇದ್ರಲ್ಲಿ ನೋಡ್ಬೇಕು ಅಂತ. ಈಗ ದಿನವೂ ಕೂಡ ಹೊಸ ಹೊಸ ವಿಷಯ ಕಲಿತಾ ಇದ್ದೇನೆ. ಅದ್ ನೋಡಿದಾಗ ಸತ್ಯವಾಗ್ಲೂ ಹೇಳ್ತೀನಿ ಶಿಕ್ಷಣಾರ್ಥಿಗಳೇ, ಈ ಒಂದು ಅದ್ಭುತವಾದಂತ ಅವಕಾಶವನ್ನ ತಪ್ಪಿಸ್ಕೋಬೇಡಿ. ಹಾಗೇನೇನೆ ಯಾವುದೇ ರೀತಿಯಲ್ಲೂ ಕೂಡ ತರಗತಿ ನಡಿಬೇಕಾದ್ರೆ ತೊಂದರೆ ಕೊಡದೆ ಎಲ್ಲವನ್ನ ಸಾವಧಾನದಿಂದ ಕೇಳ್ಕೊಳ್ಳಿ. ಈ ಸಾವಧಾನದಿಂದ ಕೇಳ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಎಲ್ಲವೂ ಅರ್ಥ ಆಗುತ್ತೆ. ನಾವು ಮಾಡ್ತಕ್ಕಂತಹ ಮಾತು ಇನ್ನೊಂದರಿಂದ ಇನ್ನೊಬ್ಬರಿಗೆ ಕಿರಿಕಿರಿ ಉಂಟು ಮಾಡಬಾರ್ದು. ಹಾಗೇನೇನೆ ನಾವು ಸುಮ್ನೆ ಚಾಟ್ ಮಾಡ್ತಾ ಇರ್ತೀವಿ, ಅಲ್ಲಿ ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್ ಎಲ್ಲ ಹಾಕ್ತಾ ಇರ್ತೀವಿ, ಅದು ಬೇಡ, ಅದ್ರಲ್ಲಿ ಅವಶ್ಯಕತೆ ಇಲ್ಲ. ಜೊತೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸುಮ್ಮನೆ ಇರಬೇಕು. ಒಬ್ಬರೇ ಉತ್ತರವನ್ನ ನಿರರ್ಗಳವಾಗಿ ಕೊಟ್ಟ ಇನ್ನೊಬ್ರಿಗೆ ಅವಕಾಶ ತಪ್ಪಿಸ್ಬೇಡಿ. ಎಲ್ಲರೂ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ, ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಅವಕಾಶ ಮಿಸ್ ಮಾಡ್ಕೋಬೇಡಿ. ಅಷ್ಟೇ ಅಲ್ಲ, ನಾನ್ ನೋಡಿ 38 ವರ್ಷಗಳ ಕಾಲ ನಾನು ಶಿಕ್ಷಕನಾಗಿ, ಅದ್ರಲ್ಲಿ ದೈಹಿಕ ಶಿಕ್ಷಕ, ಫಿಸಿಕಲ್ ಎಜುಕೇಶನ್ ಟೀಚರ್, ರಸ್ತೆಯಲ್ಲಿ ನಿಂತ್ಕೋಬೇಕು, ಗ್ರೌಂಡ್ ಅಲ್ಲಿ ನಿಂತ್ಕೋಬೇಕು. ನಾನು 38 ವರ್ಷಗಳಿಂದ ಬ್ಯಾಕ್ ಪೇನು, ನೀ ಪೇನು, ಅಸಿಡಿಟಿ ಇವೆಲ್ಲಗಳು ಅನುಭವಿಸ್ತಾ ಇದ್ದೆ. ಈಗ ಅದ್ ಎಲ್ಲಿ ಹೋಯ್ತು ಅಂತ ಗೊತ್ತಾಗಲ್ಲ. ಅದು ನಾನು ಬೆಳಗಿಂದ ಸಂಜೆವರೆಗೆ ನಾನು ಲ್ಯಾಪ್ಟಾಪ್ ಇರ್ಬೋದು, ಒಂದೇ ಒಂದು ಶರ್ಟ್ ಅನ್ನ ಐರನ್ ಮಾಡ್ಕೊಂಡ್ರೆ ನನ್ನ ಮಕ್ಳನ್ನ ತುಳಿಸ್ಕೊಳ್ತಿದ್ದೆ, ಬೆನ್ನ ಅಷ್ಟು ಪೇನ್ ಬರ್ತದೆ ಒಂದ್ ಶರ್ಟ್ ಐರನ್ ಮಾಡಿದ್ರೆ. ಅಂತದ್ರಲ್ಲಿ ಇವಾಗ ಬೆಳಗಿಂದ ಸಂಜೆವರೆಗೆ ಲ್ಯಾಪ್ಟಾಪ್ ಮೇಲೆ ಕೂತ್ಕೊಂತೀನಿ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತೀನಿ, ಏನು ಆಗ್ತಾ ಇಲ್ಲ. ಇದು ಅದ್ಭುತವಾಗಿರೋದು. ಇನ್ನೊಂದು ವಿಶೇಷ ಅಂದ್ರೆ, ಈ ಒಂದು ಕಲಿಕೆ MC ನಾನು ಸೇರ್ಕೊಂಡಿದ್ದೀನಿ ಈಗ ಮಾಸ್ಟರ್ ಕೋರ್ಸ್ಗೆ. 13 ಜನರಿಗೆ ನಾನು ಈಗಾಗ್ಲೇ ಹೇಳಿದ್ದೇನೆ. 13 ಜನರಿಗೆ ಹೇಳಿದ್ದು ಕೂಡ ಎಲ್ಲವೂ ಭಾಗಶಃ ಅಂದ್ರೆ 95 ಎಬೋ ಪಕ್ಕಾ ಸರಿಯಾಗಿದೆ. ಇದರಿಂದ ನನ್ನ ಒಂದು ಸ್ಫೂರ್ತಿ ಹೆಚ್ಚಾಗಿದೆ. ನಾನು ಕಲ್ತಿರ್ತಕ್ಕಂಥ ವಿದ್ಯೆ ಸಾರ್ಥಕ ಆಯ್ತು. ಅದಕ್ಕೆ ಹೇಳ್ತೀನಿ, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ದಯಮಾಡಿ ಎಲ್ಲರೂ ಕೂಡ ಗುರುವಿನ ಆಶೀರ್ವಾದ ಪಡಿಬೇಕು ಅಂದ್ರೆ ಅವ್ರು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಯಾಕಂದ್ರೆ ಈ ಕ್ಲಾಸು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಗುರುಜಿ, ನನ್ನ ಹೆಸರು ನಿಷ್ಕಾಂತ್ ಆಳಪ್ನವ್ರ ಅಂತ. ನಮ್ಮದು ಬಂದು ಜಮಖಂಡಿ. ಈ ಕ್ಲಾಸ್ಗೆ ಸೇರೋಕ್ಕಿಂತ ಮುಂಚೆ ನಾನು ಫೇಸ್ಬುಕ್ ದಲ್ಲಿ ನೋಡಿ ಸೇರ್ಕೊಂಡೆ. ಇದಕ್ಕಿಂತ ಮುಂಚೆ ಎಷ್ಟೋ ಕ್ಲಾಸ್ಗಳಿಗೆ ನಾನು ನ್ಯೂಮರಾಲಜಿ ಕ್ಲಾಸ್ಗಳಿಗೆ ಸೇರಿದ್ದೇನೆ ಸರ್. ಎಲ್ಲಾ ಕ್ಲಾಸ್ಗಳಿಗೆ ಪ್ರತಿಯೊಬ್ಬರಿಗೆ ನಾ ಹೇಳೋದಿಷ್ಟೇ, ಎಲ್ಲಾ ಕ್ಲಾಸ್ಗಳಿಗೆ ಹೇಳ್ತಾರೆ ನಿಮ್ಮ ಜೀವನ ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಕರೆ ನೆಕ್ಸ್ಟ್ ಇದನ್ನು ಯಾವ ರೀತಿ ಬದಲಾಯಿಸ್ಕೋಬೇಕಂತ ಯಾರು ನಿಮಗೆ ಹೇಳೋದಿಲ್ಲ. ಆದ್ರೆ ನಮ್ಮಲ್ಲಿ ಗುರುಜಿಗಳು ನಮ್ಮ ಜೀವನ ಯಾವ ರೀತಿ ಬದಲಾಯಿಸ್ಕೋಬೇಕಂತ ಹೇಳ್ತಾರೆ. ನಮ್ಮದು ಏನೋ ಜಾತಕ ತಗೊಂಡು ಯಾರ ಹತ್ತಿಕ್ಕೋ ಹೋಗಿ ಅವ್ರೇನು ಹೇಳ್ತಾರಂತ ನಾವು ಕೇಳ್ತೀವಿ. ಆದ್ರೆ ಇದ್ರಲ್ಲಿ ಯಾವ ತರ ಇದೆ ಅಂದ್ರೆ, ನಮ್ಮ ಜೀವನದ ಪೇಪರ್ಸ್ ಅನ್ನ, ನಮ್ಮ ಹಣೆಬರನ್ನ ನಾವೇ ಯಾವ ರೀತಿ ತಿದ್ದುಕೋಬೇಕು ಅನ್ನುವಂಥದ್ದು ಕಲಿಸಿಕೊಡುವಂಥದ್ದು ಒಂದೇ ಒಂದು ಕ್ಲಾಸ್ ಅಂತ ನಮ್ಮ ಗುರುಜಿ ಜೊತೆಯಿಂದ ನಾವು ಕಲಿಬಹುದು. ಇದಾದ ನಂತರ ನಾವು ಹೋದ ತಿಂಗಳು ನಾನು ಪೂರ್ತಿ 0 ಇದ್ದೆ. ಹೌದ್ರಾ ಸರ್? ಒಂದು ಲಕ್ ಯಂತ್ರ ಮಣಿ ಯಂತ್ರ ಮಾಡಿಕೊಟ್ಟಿದ್ರಿಂದ ಇವತ್ತು ನನ್ಗೆ ಎಂತ ಅವಕಾಶ ಸಿಕ್ಕಿದೆ ಅಂದ್ರೆ, ಒಂದು ಬೆಸ್ಟ್ ಬೆಂಗಳೂರಲ್ಲಿ ಒಂದು ಹೈಯೆಸ್ಟ್ ಕಂಪನಿ ಆದಂತ ಒಂದು ಕಂಪನಿ ಒಳಗೆ ನನಗೊಂದು ಬೆಸ್ಟ್ ಪೋಸ್ಟ್ ಸಿಕ್ತು. ಜಸ್ಟ್ ಬರೀ 1 ತಿಂಗಳ ಹಿಂದ್ಗಡೆ ನಾ 0 ಇದ್ದಾವು. ಅಪ್ರಾಕ್ಸಿಮೇಟ್ ನಂದು ಮಣ್ಣಿಂದ ತಿಂಗಳು ಪೇಮೆಂಟ್ ಕಡಿಮೆ ಬಂದಿರ್ಬೋದು. ಆದ್ರೆ ಈ ನ್ಯೂಮರಾಲಜಿ ಕ್ಲಾಸ್ ಸೇರಿಕೊಂಡು ಇಲ್ಲಿಂದ ರೆಮಿಡೀಸು
ಪ್ಲಸ್ ಲಕ್ಷಾಂತರ ಮಣಿಯಂತರದಿಂದ ಇನ್ನು ಒಂದು ವರ್ಷದೊಳಗೆ ಸರಿಯಾಗಿ ನನ್ನ ಇನ್ಕಮ್ ಇವತ್ತು 0 ಇದ್ದಾಗ ಮಿನಿಮಮ್ 1 ರಿಂದ 5 ಲಕ್ಷ ಇನ್ಕಮ್ ಗಳಿಸುವಂತ ಅಪಾರ್ಚುನಿಟಿ ಕೂಡ ಈ ಕಂಪನಿ ಪ್ಲಸ್ ಇಲ್ಲಿ ಅಂತ ನಂಗೆ ಸಿಕ್ಕಿತ್ತು. ಪ್ರತಿಯೊಬ್ರು ಸೇರ್ಕೊಳ್ರಿ, ಪ್ರತಿಯೊಬ್ರು ಕಲೀರಿ ಅಂತ ನನ್ನ ಆಸೆ. ಇದನ್ನ ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ನಮ್ಮ ಜೀವನದ ಪೇಪರ್ ಇನ್ನೊಬ್ರ ಕೈ ಕೊಡೋದು ಬೇಡ, ನಮ್ಮ ಜೀವನದ ಪೇಪರ್ ನಾವೇ ಯಾವ ರೀತಿ ರೂಪಿಸ್ಕೊಳ್ಬೇಕಂತ ಸರಿಯಾಗಿ ತಿಳಿಸಿಕೊಳ್ಳುವಂತ ಮಾರ್ಗದರ್ಶಕಂದ್ರೆ ನಮ್ಮ ಸರ್ಗಳು. ಥ್ಯಾಂಕ್ ಯು ಗುರುಜಿ. ಹಲೋ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಪಲ್ಲವಿ ಹಿರೇಮಠ ಅಂತ, ಧಾರವಾಡಿಂದ. ಎಲ್ರಿಗೂ ನ್ಯೂ ಕಮರ್ಸ್ ಗೆ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಇವಾಗಿಂದ ವಿವಿನ್ ಅಕಾಡೆಮಿಯ ಲೀಡರ್ಸ್ ಟೀಮ್ ನ ಮೆಂಬರ್ಸ್ ಆಗಕ್ಕೆ ಹೋಗ್ತಾ ಇರೋರು ನೀವು. ಸೊ ಅದಕ್ಕೆ ನಿಮ್ಗೆ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ನಂದು ಒಪಿನಿಯನ್ ಹೇಳ್ಬೇಕು ಅಂದ್ರೆ ನಾನು ಏನಕ್ಕೆ ಜಾಯ್ನ್ ಆದೆ ಇದನ್ನ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಹೀಗೆ ಎಲ್ರು ಫೇಸ್ಬುಕ್ ಅಲ್ಲಿ ಬಂದಾಗ ನೀವ್ ಹೆಂಗ್ ಜಾಯ್ನ್ ಆಗಿದ್ರು ನಾನು ಕೂಡ ಅದೇ ತರ ಕಾಮನ್ ಆಗೇನೆ ಜಾಯ್ನ್ ಆಗಿದ್ದೆ. ಆದ್ಮೇಲೆ ಗೊತ್ತಾಯ್ತು, ನನಗೆ ಫ್ರೀ ಕ್ಲಾಸ್ ಅಟೆಂಡ್ ಮಾಡ್ಮೇಲೆ ಗೊತ್ತಾಯ್ತು, ಕ್ಯೂರಿಯಾಸಿಟಿ ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಹೋಯ್ತು. ಅದು ಏನಿದೆ ಅಂತ ಅದ್ರಲ್ಲಿ ಕಾರ್ಮಿಕ್ ನಂಬರು ಮತ್ತೆ ನೇಮ್ ಚೇಂಜಿಂಗ್ ಎಷ್ಟು ಎಫೆಕ್ಟ್ ಆಗುತ್ತೆ ಲೈಫಿಗೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸ್ತು ನನಗೆ. ಸೊ ಬೈ ಹಾಕರ್ ಹೋಗಿ ನಾನು ಮಾಸ್ಟರ್ ಕೋರ್ಸ್ ನ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ಅದಾದ್ಮೇಲೆ ನಾನು ಕಲ್ತೆ. ಇವಾಗ ನಾನು ಹೆಂಗಿದ್ದೀನಿ ಅಂತಂದ್ರೆ, ಆಲ್ಮೋಸ್ಟ್ ನಾನು 15 ಮೆಂಬರ್ಸ್ ನ ಕನ್ಸಲ್ಟೇಷನ್ ತಗೊಂಡಿದ್ದೀನಿ. ಇನ್ನು ಕೋರ್ಸೇ ಕಂಪ್ಲೀಟ್ ಆಗಿಲ್ಲ, ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ತುಂಬಾನೇ ಖುಷಿ ಆಗುತ್ತೆ ನನ್ಗೆ. ಸರ್ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ, ನಾನು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕು, ಯಾರ್ಯಾರಿಗೂ ಫೋನ್ ಮಾಡ್ತೀನಿ, ಯಾರು ನೋನೇ ಅನ್ನಂಗಿಲ್ಲ ಸರ್, ಎಲ್ಲರೂ ಹೂನೇ ಅಂತಾರೆ. ಏನ್ ಕೇಳಿದ್ರು ಹೂ ಅಂತಾರೆ ಸರ್. ನನ್ಗೆ ಅದೇನೋ ಒಂಥರ ಹಿಪ್ನೋಟಿಸಮ್ ಮಾಡ್ತೀವೇನೋ ಅನ್ನೋ ತರ ಆಗ್ಬಿಟ್ಟಿದೆ ಸರ್ ನನ್ಗೆ. ಮತ್ತೆ ಅನ್ನೋನ್ ಪೀಪಲ್ ಕನೆಕ್ಟ್ ಆಗ್ತಿದ್ದಾರೆ ಸರ್. ಆಕ್ಚುಲಿ ನಾನು ಗ್ರಿಡ್ ಅಲ್ಲಿ 6 ಮಿಸ್ಸಿಂಗ್ ಇತ್ತು, 6 ನಂಬರ್ ತಗೊಂಡಿದ್ದೀನಿ. ಅನ್ನೋನ್ ಪೀಪಲ್ ನಂಗೆ ಕನೆಕ್ಟ್ ಆಗ್ತಿದ್ದಾರೆ ಸರ್. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಎಲ್ರು ಇವಾಗ ನಿಮ್ ಫೀಸ್ ಎಷ್ಟು ಅಂತ ಕೇಳ್ತಾ ಇದಾರೆ, ಅದು ತುಂಬಾ ನನಗೆ ಖುಷಿ ಆಗ್ತಾ ಇದೆ. ನಿಮ್ ಸರ್ ಕ್ಲಾಸ್ ಬಗ್ಗೆ ನಾವ್ ಏನು ಹೇಳೋಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅಟೆಂಡ್ ಮಾಡಿದಿರಿ. ಸರ್ ಯಾವ ತರ ಪೇಷನ್ಸ್ ಇಂದ ಹೇಳ್ತಾರೆ, ಬರೀ ಕ್ಲಾಸ್ ಟೈಮಿಗೆ ಅಷ್ಟೇ ಅಂತಲ್ಲ, ಅಪಾರ್ಟ್ ಫ್ರಮ್ ದಿ ಕ್ಲಾಸ್ ಕೂಡ ನಿಮ್ಗೆ ಅಷ್ಟೇ ತರ ರೆಸ್ಪಾಂಡ್ ಮಾಡ್ತಾರೆ ಸರ್. ಆ ತರ ಸರ್ ನಮ್ಗೆ ಸಿಗ್ಬೇಕಂದ್ರೆ ತುಂಬಾನೇ ಪುಣ್ಯ ಮಾಡಿರ್ಬೇಕು ನಾವು. ಗುರಿ ಮತ್ತು ಗುರು ಇಬ್ರು ಇಂಪಾರ್ಟೆಂಟ್ ಜೀವನದಲ್ಲಿ. ಗುರಿ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ, ಮೇ ಬಿ ಕ್ಲಾಸ್ ಅಟೆಂಡ್ ಮಾಡಿ ಗುರಿ ಏನಂತ ಗೊತ್ತಾಗಿದೆ. ಗುರು ಆಲ್ರೆಡಿ ನಮ್ ಹಿಂದೆ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಗುರು ಸಿಕ್ಕಿದ್ದಾರೆ, ಈ ತರ ಗುರು ನಿಮ್ಗೆ ಸಿಕ್ಕಿದ್ರೆ ತುಂಬಾನೇ ನೀವು ಲಕ್ಕಿ ಪೀಪಲ್ಸ್. ಇವನ್ ನಾನು ಕೂಡ ತುಂಬಾ ಬ್ಲೆಸ್ಡ್, ನನ್ನ ಫ್ಯಾಮಿಲಿ ಕೂಡ ತುಂಬಾ ಬ್ಲೆಸ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಪ್ರೊಫೆಷನಲಿ ಲೆಕ್ಚರ್ ಆಗಿದ್ರು ಕೂಡ ನಾನು ಇದೊಂಥರ ಪಾರ್ಟ್ ಟೈಮ್ ಜಾಬ್ ತರ ನಾನು ಮಾಡಿದೀನಿ. ಸೊ ಫ್ಯೂಚರ್ ಅಲ್ಲಿ ಆಫ್ಟರ್ 60 ನನ್ಗೆ ಇದೇ ಕೈ ಹಿಡಿತೆ ಸರ್. ನನ್ಗೆ ನಾನು ಅದೇ ತರ ಡಿಸೈಡ್ ಮಾಡಿದ್ದೀನಿ, 60 ಯಾವ್ದೇ ಜಾಬ್ ಇದ್ರು 60 ಇಯರ್ಸ್ ತನ ಅಷ್ಟೇ. ಆಫ್ಟರ್ ದಟ್ ನಾವು ಇದೇ ತರ ನಾನು ಪ್ರೊಫೆಷನಲ್ ಆಗಿ ನಾನು ತಗೊಂಡಿದ್ದೀನಿ ಸರ್. ಇದರಿಂದ ನಾನು ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಫ್ಯಾಮಿಲಿ ಕೂಡ ಹೆಲ್ಪ್ ಆಗ್ತದೆ. ಐ ಆಮ್ ಸೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಗುರುಜಿ. ಎಲ್ಲ ಸಹಪಾಠಿಗಳಿಗೂ ನಮಸ್ತೆ. ನಾನು ಲೀಲಾಶ್ರೀ ಯಾದವ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನ್ನ ಅನುಭವ ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಳೇಬೇಕು. ಯಾಕಂದ್ರೆ ನಾನು ಇದೇ ತರನೇ ಫೇಸ್ಬುಕ್ ಅಲ್ಲಿ ನೋಡಿ ಇದನ್ನ ಜಾಯಿನ್ ಆಗಿದ್ದು, ನ್ಯೂಮರಾಲಜಿ ಕ್ಲಾಸ್ ನ. ಏನೋ ಒಂಥರ ಡಿಪ್ರೆಷನ್ ಅಲ್ಲೇ ಮುಳುಗಿದ್ದೆ. ಲೈಫ್ ಇಷ್ಟೇ, ನಂದೆಲ್ಲ ಮುಗೀತು ಅನ್ನೋ ರೀತಿಯಲ್ಲಿದ್ದವಳು. ಏನೋ ಫ್ರೀ ಕ್ಲಾಸ್ ಅಲ್ವಾ, ಅಟೆಂಡ್ ಮಾಡೋಣ. ಸತ್ಯವಾಗೂ ಸರ್ ಯಾರು ಅಂತ ಗೊತ್ತಿಲ್ಲ, ಯಾವ್ದೇ ತರ ಹೋಪ್ಸ್ ಇರ್ಲಿಲ್ಲ. ಅವ್ರು ಏನ್ ಹೇಳ್ಕೊಡ್ತಾರೆ ಏನು, ಹೊಸ ಮುಖದ ಪರಿಚಯ. ಸೊ ಒಂದ್ ವಾರ ಅಟೆಂಡ್ ಮಾಡ್ತಾ 2-3 ದಿನಕ್ಕೆ ಒಂಥರ ಏನೋ ಆ ಕ್ಲಾಸಿನ ಅನುಭವ ಪ್ರತಿಯೊಂದು ಮಾಡ್ತಾ ತುಂಬಾ ಖುಷಿ ಆಗಕ್ ಸ್ಟಾರ್ಟ್ ಆಯ್ತು. ಏನೋ ಒಂದು ಸಾಧನೆ ಮಾಡ್ತೀನಿ, ಏನೋ ಒಂದು ತಿಳ್ಕೊತೀನಿ. ಅಂದ್ರೆ ಮೇನ್ ಏನಂದ್ರೆ, ಜೀವನದಲ್ಲಿ ಒಳ್ಳೆ ಗುರು ಸಿಗೋದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು. ಸೊ ಅದು ಫಸ್ಟ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆ ಗುರು ಸಿಗಲ್ಲ. ಸಿಕ್ದಾಗ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡಿಲ್ಲ ಅಂದ್ರೂ ನಮ್ ಜೀವನ ನಾವೇ ಇದ್ ಮಾಡ್ಕೋತೀವಿ. ಅದೆಲ್ಲರೂ ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಯಾವ್ದ್ಯಾವ್ದಕ್ಕೋ ದುಡ್ಡು ಹಾಳು ಮಾಡ್ತೀವಿ. ಈ ಕ್ಲಾಸ್ ನ ಅಟೆಂಡ್ ಮಾಡಿ ನೋಡಿ ನೀವೇ ಅಂತೀರಾ, ನಿಜವಾಗೂ ನೀವೇನ್ ಪೇ ಮಾಡ್ತೀರಾ 100ರಷ್ಟು ಫಲನ ಅನುಭವಿಸ್ತೀರಾ. ಅದು ಮಾತ್ರ ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ನನಗೆ ಆಗಿರೋ ಸ್ವಂತ ಅನುಭವ ನಿಮ್ ಹತ್ರ ಹೇಳ್ಕೊತಾ ಇದೀನಿ. ನನ್ ಹೆಲ್ತ್ ವೈಸ್ ಆಗ್ಬೋದು, ನನ್ ಲೈಫೇ ಬೇಡ ಅನ್ನೋಷ್ಟು ಡಿಪ್ರೆಷನ್ಗೆ ಹೋಗಿದ್ದೆ. ಆಮೇಲೆ ಕ್ಲಾಸ್ ಅಟೆಂಡ್ ಮಾಡ್ತಾ ಎಷ್ಟು ಪಾಸಿಟಿವ್. ಆಮೇಲೆ ಸರ್ ಒಂದ್ ಮಾತು ಹೇಳ್ತಾರೆ, ನಮ್ಮ ನೆಗೆಟಿವ್ ಥಾಟ್ಸ್ ಅನ್ನೋದು ನಮ್ಮನ್ನ ಹೇಗೆ ನಮ್ ಜೀವನನ ಹಾಳು ಮಾಡುತ್ತೆ ಅಂತ. ಸೀರಿಯಸ್ಲಿ ಆ ಮಾಸ್ಟರ್ ಕೋರ್ಸ್ ನ ನೀವು ಅಟೆಂಡ್ ಮಾಡಿ ನಿಮ್ಗೆ ಗೊತ್ತಿಲ್ದಿರ ನಿಮ್ಮಲ್ಲಿರೋ ಒಳಗೆ ಏನೇನ್ ಚೈತನ್ಯ ಇದೆ, ನಿಮ್ ಜೀವನ ಎಷ್ಟು ಹುರಿದುಂಬಿಸುತ್ತೆ, ಮೇಲಕ್ಕೆ ಎತ್ತುತ್ತೆ. ನೀವು ಬದುಕೋದಲ್ದಿರ ನಿಮ್ ಜೊತೆ 4 ಜನ ಇನ್ನೂ ನಿಮ್ ಕೈಲಾಗಿದ್ ಸಹಾಯನ ಮಾಡ್ತೀರಾ, ಅವ್ರ ಲೈಫ್ ನು ಚೇಂಜ್ ಮಾಡ್ತೀರಾ. ನಿಜವಾಗೂ ಹೇಳ್ತೀನಿ, ಇದು ಸುಮ್ನೆ ಸಿಕ್ಕಿರೋ ಅವಕಾಶ ಅಲ್ಲ, ದೇವ್ರು ಕೊಟ್ಟಿರೋ ವರ ನನ್ಗೆ. ನನ್ ಲೈಫ್ ಅಲ್ಲಿ ಎಲ್ಲಾ ಗುರುಗಳು ಕರೆಕ್ಟ್ ಟೈಮ್ಗೆ ಸಿಕ್ಕಿದ್ದಾರೆ. ಸೊ ಅದೇ ರೀತಿ ನನ್ಗೆ ಫೇಸ್ಬುಕ್ ನ ನಂಬೋಳೆ ಅಲ್ಲ, ಅಂತದ್ದು ಫೇಸ್ಬುಕ್ ಮೂಲಕ ನನ್ಗೆ ಗೋಪಿ ಸರ್ ನ್ಯೂಮರಾಲಜಿಸ್ಟ್ ಆಗಿ ಸಿಕ್ಕಿರೋದು ನನ್ನ ನಿಜವಾಗ್ ಪೂರ್ವ ಜನ್ಮದ ಪುಣ್ಯ. ಎಲ್ಲಾ ಸಹಪಾಠಿಗಳೇ ಹೇಳ್ತಾ ಇದೀನಿ, ನಿಜವಾಗೂ ನಾನು ದೇವ್ರಣೆಗೂ ನಂಬಿರ್ಲಿಲ್ಲ.
ಈ ಕ್ಲಾಸ್ ಅಟೆಂಡ್ ಮಾಡಿ ಏನಾಗುತ್ತೆ ಎಲ್ಲೆಲ್ಲೋ ಕಳ್ಕೊಂತೀವಲ್ಲ, ನೋಡೋಣ ಏನಾಗುತ್ತೋ ಆಗ್ಲಿ ಅನ್ನೋ ತರ ನಾನು ಕಲ್ತೆ. ಬಟ್ ನಾನು ಬೇರೆ ಕಡೆ ವಿಚಾರಿಸಿದ್ದೀನಿ ನ್ಯೂಮರಾಲಜಿಗೆ ಎಷ್ಟೆಲ್ಲ ಚಾರ್ಜ್ ಮಾಡ್ತಾರೆ ಅಂತ. ಜಸ್ಟ್ ಒಂದು ಸಿಂಪಲ್ ಕೋರ್ಸ್ಗೆನೆ ಒಂದು ಪಾಯಿಂಟ್ ಇವಾಗ ನೇಮ್ ನ್ಯೂಮರಾಲಜಿ ಅಂತ ತಗೊಳ್ಳಿ, ಜಸ್ಟ್ ಒಂದು 15 ಹಿಂಗ್ ಚಾರ್ಜ್ ಮಾಡ್ತಾರೆ, ಹೇಳ್ಕೊಡ್ತೀವಿ ಬನ್ನಿ ಅಂತ. ಆದ್ರೆ ಇಡೀ ಎಷ್ಟು ಕೋರ್ಸ್ ನ ಎಷ್ಟು ಒಂದು ಮೋರ್ ದೆನ್ 70-80,000 ಆಗ್ಬೋದು. ಅವರು ಅಷ್ಟು ಕಮ್ಮಿ ಬಡ್ಜೆಟ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನಂಬಲ್ಲ, ಹೇಳ್ತೀನಿ. ನೀವು ಕಲ್ತಿರೋ ವಿದ್ಯೆಗೆ 100ಕ್ಕೆ 100ರಷ್ಟು ಇನ್ನು ಎಕ್ಸ್ಟ್ರಾ ನಾಲೆಜ್ ತಗೋತೀರಾ. ಆ ನಾಲೆಜ್ ನ ಯಾರು ನಿಮ್ ಹತ್ರ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಮತ್ತೆ ಅದನ್ನ ನೀವು 100 ಜನಕ್ಕೆ ಹೆಲ್ಪ್ ಮಾಡೋದ್ರಿಂದ ನಿಮ್ ಜೀವನ ಸಾರ್ಥಕ ಆಗುತ್ತೆ. ಇದೊಂದನ್ನ ಹೇಳ್ತಾ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಸರ್. ತುಂಬಾನೇ ಖುಷಿ ಆಗ್ತಾ ಇದೆ. ನನ್ ಲೈಫ್ ಇವತ್ತು ನಾನು ಇಷ್ಟು ಸ್ಟ್ರಾಂಗ್ ಆಗಿ ನನ್ ಡಿಸಿಷನ್ ತಗೊಂಡು ನನ್ನ ಲೈಫ್ ನಾನು ಚೆನ್ನಾಗಿ ಇಟ್ಕೋತೀನಿ, ಚೆನ್ನಾಗಿ ಮಾಡ್ಕೋತೀನಿ, ನನ್ ಕೈಯಲ್ಲಿ ಆಗಿದ್ದು ಇನ್ 4 ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅನ್ನೋ ಬಿಲ್ಡ್ ಕ್ರಿಯೇಟ್ ಮಾಡಿದವ್ರೆ ನೀವು. ನನ್ ಸಾಯೋವರ್ಗು ಸರ್ ನನ್ ಗುರುಗಳನ್ನ ನಾನು ಯಾವತ್ತೂ ಮರೆಯಲ್ಲ. ಆದ್ರೆ ಖಂಡಿತ ನಾನು ಲೈವ್ ಆಗಿ ನೋಡ್ಬೇಕು, ಯಾಕಂದ್ರೆ ಅದ್ರ ಋಣನ ನಾವು ತೀರ್ಸ್ಕೋಬೇಕು ಅನ್ನೋ ಆಸೆ ತುಂಬಾ ಇದೆ. ಥ್ಯಾಂಕ್ ಯು. ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಲಾಸ್ಟ್ ಅಲ್ಲಿ ನಂಗೆ ಅವಕಾಶ ಸಿಕ್ಕಿದ್ದಕ್ಕೆ. ನನ್ನ ಹೆಸರು ನೇತ್ರಾವತಿ ಅಂತ, ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನಾನು ಆಕ್ಚುಲಿ ಕೋರ್ಸಿಗೆ ಸೇರ್ಕೊಂಡಿದ್ದು ಏನು ಅಂತಂದ್ರೆ, ನಾನು ನನ್ನ ಮಗನ ಹೆಲ್ತ್ ಇಶ್ಯೂಸ್ ಆಗಿ ಥೆರಪಿಸ್ಟ್ ಹತ್ರ ಹೋಗಿದ್ದೆ, ಹೆಲ್ತ್ ಥೆರಪಿಸ್ಟ್ ಹತ್ರ. ಅವ್ನು ಆಕ್ಚುಲಿ ಕರ್ಕೊಂಡು ಹೋಗಿರ್ಲಿಲ್ಲ ನಾನು. ಬರ್ತ್ ಡೇಟ್ ನೋಡ್ಬಿಟ್ಟು ಇವ್ನಿಗೆ ವಿಂಡ್ ಎನರ್ಜಿ ತುಂಬಾ ಇವ್ನಿಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಕೆಲವು ರೆಮಿಡೀಸ್ ಹೇಳಿದ್ರು. ನಾನು ಮಾಡಿದೆ, ತುಂಬಾ ಚೆನ್ನಾಗಿ ಅವ್ನಿಗೆ ಅದು ಬೆನಿಫಿಟ್ಸ್ ಆಯ್ತು. ಚೆನ್ನಾಗಿ ಅವ್ನಿಗೆ ಅದು ಅಲರ್ಜಿಕ್ ಎಲ್ಲ ಕಡಿಮೆ ಆಯ್ತು. ನನ್ಗೆ ಅವಾಗ ನಂಬರ್ಸ್ ಇಷ್ಟೊಂದೆಲ್ಲ ಮ್ಯಾಜಿಕ್ ಮಾಡುತ್ತೆ ನಮ್ಮಲ್ಲಿ ಅಂತ ಅನಿಸ್ತು. ಅದೇ ಟೈಮ್ಗೆ ನಾನು ಇವ್ರದ್ದು ಫ್ರೀ ಕೋರ್ಸ್ ಬಗ್ಗೆ ಆಡ್ ನೋಡಿದೆ ಫೇಸ್ಬುಕ್ ಅಲ್ಲಿ. ನೋಡಿ ಜಾಯಿನ್ ಆದೆ ಫ್ರೀ ಸೆಷನ್ಗೆ. ನನ್ಗೆ ಬರೀ ಹೆಲ್ತ್ ಅಲ್ಲ, ನಮ್ ಫೇಲ್ಯೂರ್ಸ್ ಸಕ್ಸಸ್ ಎಲ್ಲಾನು ನಮ್ಗೆ ಈ ನಂಬರ್ಸ್ ಅಲ್ಲಿ ಇದೆ ಅಂತ ನನ್ಗೆ ಆಗ ಗೊತ್ತಾಯ್ತು. ಸೊ ಅದೇ ಒಂದು ಭರವಸೆ ಮೇಲೆ ನಾನು ಮಾಸ್ಟರ್ ಕೋರ್ಸ್ ಜಾಯಿನ್ ಆಗಿದ್ದು. ಎಲ್ಲೆಲ್ಗೋ ಹೋಯ್ತು ಅದು ನನ್ನ ಯೋಚನೆಗಳು. ಖಂಡಿತ ಇವಾಗ ಆಶ್ಚರ್ಯ ಆಗ್ತಿದೆ ನಂಗೆ. ಲಕ್ಕಣ್ ಮನಿ ಹತ್ರ ಬಂದ್ಮೇಲೆ ಇರ್ಬೋದು, ಅಥವಾ ನನ್ಗೆ ತುಂಬಾ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆ. ನಾನು ಒಂಥರ ಫೇಲ್ಯೂರ್ಸ್ ನೋಡಿ ಎಲ್ಲೇ ಎಫರ್ಟ್ಸ್ ಚೆನ್ನಾಗಿ ಆಗ್ತಿದೀವಿ, ರಿಸಲ್ಟ್ ಸಿಗ್ತಾ ಇಲ್ಲ ಅಂದ್ರೆ ಎಲ್ರಿಗೂ ಆಗೋದು ಸಹಜ ಅಲ್ವಾ. ನನಗೂ ಅಷ್ಟೇ, ನನ್ ಮುಗಿತು ಸುಮ್ನೆ. ನಾನು ರೀಸೆಂಟ್ ಆಗಿ ನಂದು 40ನೇ ವರ್ಷದ ನಾನು ಜನ್ಮದಿನ ಆಚರಿಸ್ಕೊಂಡೆ. ರಿಯಲಿ ನಾನು ಒಂದು ವಾರದ ಮುಂಚೆ ಹತ್ತು ಬಿಟ್ಟಿದ್ದೀನಿ, ನಾನು 40 ವರ್ಷ ಆಗ್ತಾ ಇದೆ, ನಾನೇನು ಮಾಡೇ ಇಲ್ಲ ಅಂತ. ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಬಟ್ ನನ್ಗೆ ಇವಾಗ ಮತ್ತೆ ಕಾನ್ಫಿಡೆನ್ಸ್ ಬರ್ತಿದೆ, ನಾನು ಮಾಡ್ತೀನಿ ಅಂತ. ಎಲ್ಲ ಸಾಧ್ಯ ಆಗಿದ್ದು ಗುರುಗಳಿಂದ. ಮೇನ್ ನಾನು ಮಾಡೋ ಕೆಲಸದಲ್ಲಿ ಕಾನ್ಫಿಡೆನ್ಸ್ ಬೇಕು ನಮ್ಗೆ, ನಾವು ಸಕ್ಸಸ್ ಆಗ್ತೀವಿ ಅಂತ. ಸೊ ನನ್ಗೆ ಅಂತ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಖಂಡಿತ ಸರ್ ಸಿಕ್ಕಿರೋದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ಬೋದು. ಚೆನ್ನಾಗಿ ಕಲ್ತ್ಕೊಳ್ಳಿ, ಸರ್ ಹೇಳೋದನ್ನ ಫಾಲೋ ಅಪ್ ಮಾಡಿ. ಆಲ್ ದ ಬೆಸ್ಟ್ ಎಲ್ರಿಗೂ.